ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ಕಾಲ್ಪ್ ಹೆಲ್ತ್ ಅವೇರ್ನೆಸ್ ಸೀರೀಸ್ನ 2ನೇ ಹಂತದಲ್ಲಿದ್ದೀವಿ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಹೌ ಟು ಯೂಸ್ ಹೇರ್ ಆಯಿಲನ್ನು ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ತಾ ಹೋಗಿ. ಸ್ನೇಹಿತರೆ, ನೀವು ಮಾರ್ಕೆಟಲ್ಲಿ ಆಯಿಲ್ ಪರ್ಚೇಸ್ ಮಾಡುವಾಗ ಈ 2 ವಿಷಯಗಳನ್ನು ನೆನಪಿಟ್ಕೊಳ್ಳಿ. ಅದು ಕೆಮಿಕಲ್ ಬೇಸ್ ಆರ್ ಹರ್ಬಲ್ ಬೇಸ್ ಏನು ಅಂತ ನೀವು ತಿಳ್ಕೊಳ್ಬೇಕಾಗತ್ತೆ. ಅದು ಕೆಮಿಕಲ್ ಬೇಸ್ ಆಗಿದ್ದರೆ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಹರ್ಬಲ್ ಬೇಸ್ ಆಗಿದ್ದರೆ ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಹೇಳ್ತಾ ಹೋಗ್ತೀನಿ. ಯಾವುದೇ ಹೇರ್ ಆಯಿಲ್ ಆಗಲಿ ನೀವು ಮಾರ್ಕೆಟಿಂದ ತಂದ ಮೇಲೆ ಅದನ್ನು ಡೈರೆಕ್ಟ್ ಯೂಸ್ ಮಾಡೋದ್ರಿಂದ ಅದು ನಿಮಗೆ ಯಾವುದೇ ರೀತಿಯಿಂದ ಬೆನಿಫಿಟ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದರೆ, ಆಯಿಲ್ಗೆ ಒಂದು ಪ್ರಾಪರ್ಟಿ ಇರುತ್ತೆ. ಹರ್ಬಲ್ ಹೇರ್ ಆಯಿಲ್ಗೆ ಅದು ಯಾವಾಗ ನೀವು ಹೀಟ್ ಮಾಡ್ತೀರಾ, ಅಂದರೆ ವಾರ್ಮ್ ಮಾಡ್ತೀರಾ, ಸ್ವಲ್ಪ ಬಿಸಿ ಮಾಡ್ತೀರಾ, ಆವಾಗಲೇ ಆ ಆಯಿಲಲ್ಲಿರುವಂತಹ ಆ್ಯಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಡ್ರಗ್ ಅಂತ ಏನಂತೀವಿ ಅದು ಹೊರಗಡೆ ಬಂದು ಅದಾದ ಮೇಲೆ ನೀವು ಅದನ್ನು ಹಚ್ಚಿದರೆ ಇದು ವ್ಯಾಸೋ ಡೈಲಿಟೇಷನ್ ಮಾಡುತ್ತೆ ಲೋಕಲಿ. ಅದರಿಂದ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ನೀವು ಮಸಾಜ್ ಮಾಡೋದ್ರಿಂದ. ಮತ್ತು ನಿಮಗೆ ಮಚ್ ಎಫೆಕ್ಟಿವ್ ಇರುತ್ತೆ. ನಾರ್ಮಲ್ ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ಬಿಸಿ ಮಾಡಿ ಯೂಸ್ ಮಾಡಿದರೆ ಇನ್ನೂ ಒಳ್ಳೆಯದು. ಅದರಲ್ಲಿನೂ ಇಂಡೈರೆಕ್ಟ್ ಹೀಟ್ ಮಾಡಿದ್ರೆ ಮತ್ತೂ ಒಳ್ಳೆಯದು. ಡಾಕ್ಟ್ರೇ, ಮಾರ್ಕೆಟಲ್ಲಿ ಯಾವ ಹೇರ್ ಆಯಿಲ್ ಯೂಸ್ ಮಾಡಬೇಕು ಅಂತ ನನ್ನ ಹತ್ರ ಕೇಳಿದರೆ, ಹೇರ್ ಆಯಿಲ್ ಹೇಗೆ ಮಾಡ್ತಾರಲ್ಲ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಯಾವ ಬ್ರ್ಯಾಂಡನ್ನು ನೀವು ತೊಗೊಳ್ತೀರಿ ಅದು ಮ್ಯಾಟ್ರ್ ಆಗುತ್ತೆ. ಯಾಕಂತಂದರೆ ಡ್ರಗ್ ಅಥೆಂಟಿಫಿಕೇಷನ್ ಇಲ್ಲದೆ ಕೆಲವೊಂದು ಹೇರ್ ಆಯಿಲ್ಗೆ ಸುಮ್ಮನೆ ಏನೇನೆಲ್ಲ ಹಾಕಿ ಮಾಡ್ತಾರೆ ಅದನ್ನು ನೀವು ಯೂಸ್ ಮಾಡಿದರೆ ಯಾವುದೇ ಒಂದು ಕಾರಣದಲ್ಲಿ ಅದು ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ಮತ್ತು ಹೇರ್ ಆಯಿಲ್ ಪ್ರಿಪರೇಷನ್ಗೆ ಒಂದಿಷ್ಟು ಮೆಥಡ್ಸ್ಗಳಿವೆ. ಆ ಮೆಥಡನ್ನು ಯಾವ ಫಾರ್ಮಸಿಗಳು ಫಾಲೋ ಮಾಡೋದಿಲ್ವೋ ಅದು ನಿಮಗೆ ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ದಿಸ್ ಈಸ್ ಆಲ್ ರಿಗಾರ್ಡಿಂಗ್ ಹೇರ್ ಆಯಿಲ್. ನಿಮಗೆಲ್ಲ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಇದು ನಮ್ಮ 2ನೇ ಹಂತದ ವಿಡಿಯೋ ಆಗಿರುತ್ತೆ. 3ನೇ ಹಂತದ ವಿಡಿಯೋ ನೆಕ್ಸ್ಟ್ ಸೆಷನಲ್ಲಿ ನಾನು ಹೇಳ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು.